ಸರ್ ನಮಸ್ತೆ. ನಮಸ್ತೆ ಅಮ್ಮ. ನೀವೇನಾರ ಒಂದ್ ದಿನ ಸಿಎಂ ಆದ್ರೆ ಏನೆಲ್ಲ ಚೇಂಜಸ್ ಮಾಡ್ತೀರಾ? ಏನ್ ಹೇಳಿದ್ರಮ್ಮ, ಒಂದಿನ ಸಿಎಂ ಆದ್ರೆ ಹಾ. ಇವಾಗ ನೀವೇ ನೋಡಿದಿರಮ್ಮ. ಸಿದ್ದರಾಮಯ್ಯ ಸರ್ ಸಿಎಂ ಆದಾಗ ಒಂದು 5 ಗ್ಯಾರಂಟಿ ಯೋಜನೆಗಳಂತ ತಂದ್ರು. ಅದು ಹೆಣ್ಮಕ್ಳಿಗೆ. ನಾನ್ ಸಿಎಂ ಆದ್ರೆ ನೋಡಮ್ಮ, ಗಂಡ್ ಮಕ್ಳಿಗೆ ಏನಾರ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನಾವೊಂದ್ 5 ಗ್ಯಾರಂಟಿ ಯೋಜನೆ ತರ್ತೀವಿ. ಯಾವ ರೀತಿ ಇರ್ತಾವಂದ್ರೆ, ತಿಂಗಳಲ್ಲಿ ಒಂದು 5 ವಾರ ವೀಕೆಂಡ್ ಅಂತ ಬರುತ್ತಲ್ಲಮ್ಮ, ಸಂಡೇ 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 ಎಲ್ಲರಿಗೂ ಎಣ್ಣೆ ಫ್ರೀ. ಒಂದು 1.5 2 ಕ್ವಾರ್ಟರ್ ಎಣ್ಣೆ ಫ್ರೀ ಕುಡಿಯೋರಿಗೆ. ಆಮೇಲೆ ಅದ್ರ ಮುಂದೆ ಒಂದ್ ಕಬಾಬ್ ಅಂಗಡಿ ಅಂತ ಇದ್ದೇ ಇರ್ತದ, ಸ್ನಾಕ್ಸು ಫ್ರೀ. ಅದಾದ್ಮೇಲೆ ಮಲಗಕ್ ಒಂದ್ ರೂಮ್ ಬೇಕಾಗತ್ತ. ಪಾಪ ಕುಡುಕರು ಎದ್ದು ಅಲ್ಲಿ ಗಟರ ಬೀಳ್ಬಾರ್ದಲ್ಲ, ಅವ್ರಿಗೆ ಅಂತಾನೆ ಕುಡುಕರ ಭವನ ಅಂತೇಳಿ ಕಟ್ಬೇಕಂತ ಒಂದು 3 ಯೋಜನೆ ಅಮ್ಮ. ಇದಾದ್ಮೇಲೆ ಕುಡುಕರಿಗೆ ಏನಾರ ಸಮಸ್ಯೆಗಳಾದ್ರೆ, ಕಾಲ್ ಮುರಿದೋಗ್ಲಿ ಕೈ ಮುರಿದೋಗ್ಲಿ, ಅವ್ರಿಗೆ ಕುಡುಕರಿಗೆ ಅಂತಾನೆ ವೀಲ್ ಚೇರ್ಗಳು, ವಾಹನಗಳ ವ್ಯವಸ್ಥೆ ಇವೆಲ್ಲ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಇದೆ ಅಮ್ಮ. ಸರಿ, ಇಷ್ಟ ದಿನ ಎಲ್ಲಿದ್ರಿ ಸರ್ ನೀವು? ಅಲ್ಲ, ಇಷ್ಟೆಲ್ಲ ಮಾಡಾದ್ಮೇಲೆ ಇವ್ರು ನಂಬ್ಕೊಂಡು ಫ್ಯಾಮಿಲಿ ಇರುತ್ತಲ್ಲ, ಹೆಂಡತಿ ಮಕ್ಳು ಅಪ್ಪ ಅಮ್ಮ, ಅವ್ರಿಗೆಲ್ಲ ಏನ್ ಮಾಡ್ತೀರಾ? ಅವ್ರಿಗೆಲ್ಲ ಸಿದ್ದರಾಮಯ್ಯ ನೋಡಿದಾರಲ್ಲಮ್ಮ, 2,000 ಸಾವಿರ ಹಾಕ್ತಾರೆ. ಈಗ ಸಿದ್ದರಾಮಯ್ಯ ಇದ್ರಲ್ಲಿ ಬರಲ್ಲ. ಒಂದಿನ ನೀವು ಸಿಎಂ ಅದೇ ನಾನು ಇರೋದು ಒಂದೇ ದಿನ ಇರ್ತೀನಲ್ಲಮ್ಮ, ಹಂಗಾಗಿ ಇವೆಲ್ಲ ಮಾಡಿದ್ರೆ ಅಟ್ಲೀಸ್ಟ್ ಕುಡುಕರಿಗೆ ಒಳ್ಳೇದಾಗತ್ತೆ ಅಂತ. ಈಗ ಯಾಕಂದ್ರೆ ಈಗೆಲ್ಲ ಬರೀ ಹೆಣ್ಮಕ್ಳಿಗೆ, ನಾನು ಹೆಣ್ಮಕ್ಳಿಗೆ ಮಾಡಿದ್ರೆ ನೆಕ್ಸ್ಟ್ ಗಂಡ್ ಮಕ್ಳನ್ನ ಕೇಳೋರು ಯಾರಮ್ಮ? ಬೆಂಕಿ ಸರ್, ಇಷ್ಟಿನ ಎಲ್ಲಿದ್ರಿ? ಅದೇಮ್ಮ, ಈಗ ಯಾಕಂದ್ರೆ ಎಲ್ಲರಿಗೂ ಸಮಾನತೆ ಅಂತ ಇದೆ. ಬಸ್ಸು ನಿಮ್ಗೆ ಫ್ರೀ. ಹೆಣ್ಮಕ್ಳಂದ್ರೆ ಏನ್ ಕಡಿಮೆನಾ? ಸಮಾನತೆ ಇರ್ಬೇಕು ಒಬ್ಬರೇ ಅಂತೀನಿ. ಇವಾಗ ನಮ್ಮನೆ ತುಳಿದು ನೀವು ಮೇಲೆ ನಿಂತು ಸವಾರಿ ಮಾಡ್ತಾ ಇದಾರಲ್ಲ, ಅದಕ್ಕೆ ನಾವು ಗಂಡ್ ಮಕ್ಳಿಗೆ ಏನಾರ ಮಾಡ್ಬೇಕು. ಅದು ಕುಡುಕರಿಗೆ ಎಕ್ಸ್ಪೆಷಲಿ. ಕುಡುಕರನ್ನ ಯಾರು ಕೇಳಲ್ಲ. ಮತ್ತೆ ಕುಡುಕರು ಅನ್ಬಾರ್ದವ್ರಿಗೆ ಮದ್ಯಪ್ರಿಯರು ಅನ್ಬೇಕು. ಹಂಗಾಗಿ ಮದ್ಯಪ್ರಿಯರಿಗೋಸ್ಕರ ಕೆಲವೊಂದಿಷ್ಟು ಯೋಜನೆಗಳು ತರ್ಬೇಕು ಅನ್ಕೊಂಡಿದೀನಿ. ಮೇಡಮ್ ಚಾನಲ್ ಮೂಲಕ ನೀವೆಲ್ಲರೂ ನೋಡಿ, ಈ ತರ ಒಂದು ಅವಕಾಶ ಯಾರಿಗೂ ಕೊಡಲ್ಲ. ನನಗೊಂದು ಅವಕಾಶ ಕೊಡಿ, ನಾನ್ ನಿಮ್ಗೆ ಎಲ್ಲರಿಗೂ ಬಂಪರ್ ಆಫರ್. ಎಲ್ಲರೂ ಚೆನ್ನಾಗಿ ಕುಡಿಯೋಣ, ಚೆನ್ನಾಗಿ ಇದು ಮಾಡೋಣ. ದೇಶದ ಬಗ್ಗೆ ಯಾರು ಯೋಚನೆ ಮಾಡೋಣ. ಕುಡಿಬೇಕು, ತಿನ್ಬೇಕು, ಏನೇನ್ ಫ್ರೀ ಕೊಡಕ್ಕಾಗತ್ತೆ ಎಲ್ಲ ಕೊಟ್ಬಿಡೋದು. ಸಿಕ್ಬಿಟ್ರೆ ಊರು ಉದ್ಧಾರ ಆಗ್ಬಿಡುತ್ತೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ನಾನ್ ಅನ್ಕೊಂಡಿದೀನಮ್ಮ ಅರೇಂಜ್ ಮ್ಯಾರೇಜ್ ಅಂತ. ನೀವ್ ಇನ್ ಕೇಸ್ ಏನಾದ್ರು ಯಾರು ಲವ್ ಮಾಡಿ ಇಷ್ಟಪಟ್ಟು ಹೋಗಿ ಮದ್ವೆ ಆಗಿದ್ರೆ ನಿಮ್ ಜೀವನ ಹೆಂಗ್ ಇರ್ತಾ ಇತ್ತು? ನನಗನ್ಸತ್ತಮ್ಮ, ಕೆಲವೊಂದು ಲವ್ ಸ್ಟೋರಿಗಳು ಸಕ್ಸಸ್ ಆಗಿರ್ತವೆ, ಇನ್ನು ಕೆಲವೊಂದು ಲವ್ ಸ್ಟೋರಿಗಳು ಹಳ್ಳ ಹಿಡ್ದಿರ್ತವೆ. ಬಟ್ ನನ್ ಜೀವನದಲ್ಲಿ ಲವ್ ಸ್ಟೋರಿ ಏನಾಗಿದ್ರೆ, ಒಂದು ನಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಹಂಗಾಗಿ ಬಹಳ ಕಷ್ಟ ಆಗ್ತಿತ್ತು. ಆಮೇಲೆ ನಾವು ಮನೇಲಿ ಇರಕ್ ಆಗ್ತಿರ್ಲಿಲ್ಲ. ನನಗೆ ಈಗ ಅನ್ಕೊಂಡಿದ್ರೆ ನಾನು ಚಲನಚಿತ್ರ ಗಣೇಶ್ ಅಂತಾರ ಎಲ್ಲೆಲ್ಲೋ ನೆನ್ನೆ ತರ, ಯಾಕಂದ್ರೆ ಅವ್ರಿಗೆ ಅವ್ರು ಕರ್ಕೊಂಡು ಹೋಗ್ಬಿಡ್ತಿದ್ರು. ಆತರ ಆಗ್ತಿದ್ದೇನೋ ಅನ್ಸುತ್ತೆ. ಬಟ್ ನನ್ ಪುಣ್ಯಕ್ಕೆ ನಾನು ಲವ್ ಮ್ಯಾರೇಜ್ ಆಗಿಲ್ಲಮ್ಮ. ಇವಾಗ ಲವ್ ಮ್ಯಾರೇಜ್ ಆಗೋರ್ಗೆ ಮುಂದೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಆನೆಸ್ಟ್ ಆಗಿ ಲವ್ ಮಾಡೋರು ಬಹಳ ಕಡಿಮೆ ಅಮ್ಮ. ಯಾಕಂದ್ರೆ ನಾನ್ ನೋಡಿರೋ ಪ್ರಕಾರ ಅವ್ರವ್ರ ವೈಯಕ್ತಿಕ. ಈಗ ಪ್ರೀತಿ ಅನ್ನೋದು ಕೆಲವೊಬ್ಬರಿಗೆ ಸಿಲೆಬಸ್ ತರ, ಅಂದ್ರೆ ಓದ್ಬೇಕ, ಒಂದು ಟೈಮಿಂಗ್ ಮಾಡ್ತಾರೆ. ಆಮೇಲೆ ಅದ್ರ ಕಡೆ ಯಾರು ಗಮನನೇ ಕೊಡಲ್ಲ. ಪ್ರೀತಿ ಅಂದ್ರೆ ನನ್ನ ಪ್ರಕಾರ ಮೊದ್ಲೆಲ್ಲ ಮಾಡ್ತಿದ್ರು ಲೈಲಾ ಮಜ್ನು, ಆಮೇಲೆ ಸುಮಾರು ದೇವದಾಸ್, ಆತರ ಪ್ರೀತಿ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತೆ. ಈಗ ಪ್ರೀತಿ ಅನ್ನೋದು ಒಂದು ಮೊಬೈಲ್ ಅಲ್ಲಿ ಒಂದು ಆಪ್ ತರ ಆಗ್ಬಿಟ್ಟಿದೆ. ಬೇಕಾದಾಗ ಆನ್ ಮಾಡ್ಕೊಳ್ಳೋದು, ಮತ್ತೆ ಬೇಡ ಆದಾಗ ಆನ್ ಇನ್ಸ್ಟಾಲ್ ಮಾಡೋ ತರ ಆಗಿದೆ. ಈ ತರ ಪ್ರೀತಿ ವ್ಯಾಲ್ಯೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ, ನನಗ್ ಗೊತ್ತಿರೋ ತರ. ಬಟ್ ಪ್ರೀತಿ ಮಾಡಿ ಕೊನೆವರೆಗೂ ಅವ್ರನ್ನ ಕೈ ಬಿಡಬೇಡಿ ಅಂತ ಈ ಚಾನಲ್ ಮೂಲಕ ನಾನು ಕೇಳ್ಕೊಂತೀನಿ.